ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಂಗಳೂರು ಸಿಟಿ ಯೂನಿವರ್ಸಿಟಿ 2024 ಕಾರ್ಪೊರೇಟ್ ವ್ಯಾಲ್ಯೂಷನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ 2024 ಅಲ್ಲಿ ನಿಮಗೆ. ಫಸ್ಟ್ ಪ್ರಾಬ್ಲಮ್ ಓದ್ಬಿಡೋಣ. NSS ಕಾರ್ಪೊರೇಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋತ್ ಎ ಹೈಯರ್ ರೇಟ್ ಆಫ್ 4 years. ಆನ್ 4 years ಕೊಟ್ಟಿದ್ದಾನೆ, ಹೈಯರ್ ರೇಟ್ ಅಂತೆ. And there is an after the growth rate will be fall the stabilize at a lower level. The following information is available. ಫಸ್ಟ್ 4 years ಬಂದು ಗ್ರೋತ್ ಅಂತೆ, ಆಮೇಲೆ 1 year ಅದಾದ್ಮೇಲೆ ಫಾಲ್ ಟು ಸ್ಟೆಬಿಲೈಸ್ ಅಂತ ಹೇಳಿದಾನೆ. ಸ್ಟೆಬಿಲೈಸ್ ಅಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಆಗಿ ಹೋಗುತ್ತೆ ಅಂತ. ಫಸ್ಟ್ ಒಂದು ರೆವಿನ್ಯೂ, EBIT ಎಲ್ಲ ಕೊಟ್ಟಿದ್ದಾನೆ. ಗಿವನ್ ಇನ್ಫಾರ್ಮೇಶನ್ ಬೇಸ್ ಇಯರ್ಗೆ, ಇದು 0 yearಗೆ, ಅಂಡ್ ಹೈ ಗ್ರೋತ್ ಪೀರಿಯಡ್ಗೆ ಕೊಟ್ಟಿದ್ದಾನೆ, ಅಂಡ್ ಸ್ಟೇಬಲ್ ಗ್ರೋತ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾವು ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ ನಿಮಗೆ ಏನ್ ಕೇಳಿದ ಕ್ವಶನ್, ಇವ್ಯಾಲ್ಯೂಯೇಟ್ ದ ಇನ್ಫಾರ್ಮೇಶನ್ ಆಫ್ ದ ವ್ಯಾಲ್ಯೂ ಆಫ್ NSS ಕಾರ್ಪೊರೇಷನ್. ನಾನು ಆಲ್ರೆಡಿ ಇದರ ರಿಲೇಟೆಡ್ ಪ್ರಾಬ್ಲಮ್ 2023 ಇದು ಸೇಮ್ ಆಸ್ ಇಟ್ ಈಸ್ ಇದೆ ರಿಲೇಟೆಡ್, ಬಟ್ ವ್ಯಾಲ್ಯೂಸ್ ವಿಲ್ ಬಿ ಚೇಂಜ್. ಅದನ್ನ ಸಾಲ್ವ್ ಮಾಡಿದೀನಿ, ಯು ಕ್ಯಾನ್ ಗೋ ಅಂಡ್ ರೆಫರ್ ಬೇಕಂದ್ರೆ. ಅಂಡ್ ಈ ಪ್ರಾಬ್ಲಮ್ ಅಲ್ಲಿ ಬರ್ತಾ ಹೋದ್ರೆ ಫಸ್ಟ್ ನೀವು ಯಾವುದೇ ಪ್ರಾಬ್ಲಮ್ ತಗೊಂಡ್ರು ಫಸ್ಟ್ ಏನ್ ವ್ಯಾಲ್ಯೂ ಆಫ್ ದ ಫರ್ಮ್ ಟೋಟಲ್ ಮಾಡ್ಬೇಕಂದ್ರೆ ಫಸ್ಟ್ ಯು ಕ್ಯಾನ್ ಫೈಂಡ್ ಔಟ್ ದ WACC. ಓಕೆ, ದೆನ್ ಓನ್ಲಿ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ವ್ಯಾಲ್ಯೂ ಆಫ್ ದ ಫರ್ಮ್. ಫಸ್ಟ್ ನಾವು WACC ಫೈಂಡ್ ಔಟ್ ಮಾಡ್ತಾ ಹೋಗೋಣ. WACC ಫೈಂಡ್ ಔಟ್ ಮಾಡಕ್ಕೆ ಫಸ್ಟ್ ಹೈ ಗ್ರೋತ್ ಮತ್ತೆ ಸ್ಟೇಬಲ್ ಗ್ರೋತ್ ಎರಡೂ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸ್ಟೇಬಲ್ ಗ್ರೋತ್ ಮತ್ತೆ ಹೈ ಗ್ರೋತ್ ಗೆ ಫಸ್ಟ್ ಹೈ ಗ್ರೋತ್ ಫಾರ್ಮುಲಾ ಏನಂದ್ರೆ WACC ಈಕ್ವಲ್ಸ್ E ಡಿವೈಡ್ ಬೈ D. E ಅಂದ್ರೆ ಈಕ್ವಿಟಿ, D ಅಂದ್ರೆ ಡೆಟ್, ಪ್ಲಸ್ E ಇಂಟು KE ಕಾಸ್ಟ್ ಆಫ್ ಈಕ್ವಿಟಿ, ಪ್ಲಸ್ ಡೆಟ್ ಡಿವೈಡ್ ಬೈ ಈಕ್ವಿಟಿ ಪ್ಲಸ್ ಡೆಟ್ ಇಂಟು ಕಾಸ್ಟ್ ಆಫ್ ಡೆಟ್. ಓಕೆ, ಇದು ಫಾರ್ಮುಲಾ ನಿಮಗೆ. ಫಸ್ಟ್ ನಾವೇನಂದ್ರೆ ನಮಗೆ KE ಮತ್ತೆ KD ಬೇಕು, ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ, ಕಾಸ್ಟ್ ಆಫ್ ಡೆಟ್ ಬೇಕಂದ್ರೆ ಫಸ್ಟ್ ವಿ ಕ್ಯಾನ್ ಫೈಂಡ್ ಔಟ್ ದ ಟೂ ವ್ಯಾಲ್ಯೂಸ್, ದೆನ್ ವಿ ಕ್ಯಾನ್ ಅಪ್ಲೈ ಫಾರ್ ದಿಸ್ ಫಾರ್ಮುಲಾ. ವಿತೌಟ್ ಫೈಂಡ್ ಔಟಿಂಗ್ ಕಾಸ್ಟ್ ಆಫ್ ಈಕ್ವಿಟಿ ಅಂಡ್ ಕಾಸ್ಟ್ ಆಫ್ ಡೆಟ್ ಇಟ್ಸ್ ನಾಟ್ ಪಾಸಿಬಲ್ ಟು ಅಪ್ಲೈ. ಯು ಕ್ಯಾನ್ ಗೋ ಥ್ರೂ ದ ಫಸ್ಟ್ ಇದಕ್ಕೆ ಹೋಗೋಣ ನಾವು ಫೈಂಡ್ ಔಟ್ ಮಾಡಕ್ಕೆ. ಐಡೆಂಟಿಫೈ ದ ಹೈ ಗ್ರೋತ್ ಪೀರಿಯಡ್. ಫಸ್ಟ್ ಹೈ ಗ್ರೋತ್ ಪೀರಿಯಡ್ಗೆ ಕಾಸ್ಟ್ ಆಫ್ ಈಕ್ವಿಟಿ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಬಂದು ನಾನು ಏನೇನು ಗಿವನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ ಹೈ ಗ್ರೋತ್ಗೆ ಇಲ್ಲಿ ಬರ್ಕೊಂಡಿದ್ದೀನಿ ಆಲ್ರೆಡಿ. ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಶನ್ ಹೈ ಗ್ರೋತ್ಗೆ ಗ್ರೋತ್ ಆಫ್ ರೆವಿನ್ಯೂ EBIT ಫಾರ್ 20% ಕೊಟ್ಟಿದ್ದಾನೆ. ಇದು ಲೆಂತ್ ಆಫ್ ದ ಪೀರಿಯಡ್ 4 years ಕೊಟ್ಟಿದ್ದಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಟೋಟಲ್ ಮಾಡ್ಬೇಕಾದ್ರೆ. ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾನೆ. ವರ್ಕಿಂಗ್ ಆನ್ ಕಾಸ್ಟ್ ಆಫ್ ಡೆಟ್ ಬಂದು 15%. ಡೆಟ್ ಈಕ್ವಿಟಿ ರೇಷಿಯೋ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳೋದು ಏನ್ ಗೊತ್ತಾ, ಇದು 1.5 ಕೊಟ್ಟಿರೋದು. ಓಕೆ, 1.5:1. ತುಂಬಾ ಜನ 1:5 ಅನ್ಕೊಂಡ್ಬಿಡ್ತಾರೆ, ಬಟ್ ದಟ್ ಇಸ್ ರಾಂಗ್. ಡೆಟ್ ಈಕ್ವಿಟಿ ರೇಷಿಯೋ ಆಯ್ತು. ರಿಸ್ಕ್ ಫ್ರೀ ರೇಟ್ 12% ಕೊಟ್ಟಿದ್ದಾನೆ. ಮಾರ್ಕೆಟ್ ರಿಸ್ಕ್ ಪ್ರೀಮಿಯಂ 7%. ಈಕ್ವಿಟಿ ಬೀಟಾ 1.25 ಕೊಟ್ಟಿದ್ದಾನೆ. ನಾವು ವಿ ಕ್ಯಾನ್ ಫೈಂಡ್ ಔಟ್ ದ WACC. ನಂಗೆ ಇವನ್ ಇನ್ಫಾರ್ಮೇಶನ್ ಬರ್ಕೊಂಡಿದ್ದೀನಿ ಏನ್ ಬೇಕಂತ. ಈ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ರಿಸ್ಕ್ ಫ್ರೀ ರೇಟ್ ಪ್ಲಸ್ ಬೀಟಾ ಪ್ಲಸ್ ಮಾರ್ಕೆಟ್ ರಿಸ್ಕ್ ಪ್ರೀಮಿಯಂ. ಫಸ್ಟ್ ನಿಮಗೆ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ರಿಸ್ಕ್ ಫ್ರೀ ರೇಟ್ ಎಷ್ಟು ಕೊಟ್ಟಿದ್ದಾನೆ ನೋಡ್ಕೊಡಿ ಪ್ರಾಬ್ಲಮ್ ಅಲ್ಲಿ. ಫಸ್ಟ್ ರಿಸ್ಕ್ ಫ್ರೀ ರೇಟ್ ಬಂದು 12% ಕೊಟ್ಟಿದ್ದಾನೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ ಪ್ರಾಬ್ಲಮ್ ತೋರಿಸ್ತಾ ಇಲ್ಲಿ. ರಿಸ್ಕ್ ಫ್ರೀ ರೇಟ್ ಸಿ ಇಯರ್ 12%. ಅಂಡ್ ನೆಕ್ಸ್ಟ್ ಏನ್ ಬೇಕು, ಬೀಟಾ ಬೇಕು. ಬೀಟಾ ಎಷ್ಟು ಕೊಟ್ಟಿದ್ದಾನೆ, ಈಕ್ವಿಟಿ ಬೀಟಾ 1.25 ಕೊಟ್ಟಿದ್ದಾನೆ. ಈಕ್ವಿಟಿ ಬೀಟಾ 12 ಪ್ಲಸ್ 1.25 ಇಂಟು 1.25 ಇಂಟು ನೆಕ್ಸ್ಟ್ ನಿಮ್ಗೇನು ಮಾರ್ಕೆಟ್ ರಿಸ್ಕ್ ಫ್ರೀ ಪ್ರೀಮಿಯಂ ಎಷ್ಟು ಕೊಟ್ಟಿದ್ದಾನೆ ನೋಡ್ಕೊಡ್ರಿ. ಮಾರ್ಕೆಟ್ ರಿಸ್ಕ್ ಫ್ರೀ ಪ್ರೀಮಿಯಂ ಬಂದು ಕ್ವಶನ್ ಅಲ್ಲಿ ಮಾರ್ಕೆಟ್ ರಿಸ್ಕ್ ಫ್ರೀ ಪ್ರೀಮಿಯಂ 7% ಕೊಟ್ಟಿದ್ದಾನೆ. ಓಕೆ, ಇಂಟು 7 ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಈಕ್ವಲ್ಸ್ 20.75% ಸಿಗುತ್ತೆ. Now you got an next you can find out the cost of debt also, because ಈ ಫಾರ್ಮುಲಾ ಅಪ್ಲೈ ಮಾಡಬೇಕಂದ್ರೆ ಕಾಸ್ಟ್ ಆಫ್ ಡೆಟ್ ಕೂಡ ಬೇಕು. ಕಾಸ್ಟ್ ಆಫ್ ಡೆಟ್ ಗೆ ಫಾರ್ಮುಲಾ ಏನು, ಕಾಸ್ಟ್ ಆಫ್ ಡೆಟ್ ಇಂಟು 1 ಮೈನಸ್ ಟಿ. ಕಾಸ್ಟ್ ಆಫ್ ಡೆಟ್ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ನೋಡ್ರಿ. ಫಸ್ಟ್ ಕಾಸ್ಟ್ ಆಫ್ ಡೆಟ್ 15% ಕೊಟ್ಟಿದ್ದಾನೆ. ಕಾಸ್ಟ್ ಆಫ್ ಡೆಟ್ ಬಂದು 15% ಇಂಟು ಕಾಸ್ಟ್ ಆಫ್ ಡೆಟ್ ಇಂಟು ನಿಮ್ಮ ಫಾರ್ಮುಲಾ ಏನು 1 ಮೈನಸ್ ಟಿ. 1 ಮೈನಸ್ ಟಿ ಅಂದ್ರೆ 1 ಕಾಮನ್ ಆಗಿರುತ್ತೆ, ಟಿ ಅಂದ್ರೆ ಟ್ಯಾಕ್ಸ್ ರೇಟ್. ನಿಮಗೆ ಟ್ಯಾಕ್ಸ್ ರೇಟ್ ಬಂದು 35% ಕೊಟ್ಟಿದ್ದಾನೆ. 0.35 ಆಗುತ್ತೆ. ಬ್ರಾಕೆಟ್ ಕ್ಲೋಸ್ ಮಾಡಿ, ಯು ಕ್ಯಾನ್ ಮಲ್ಟಿಪ್ಲಿಕೇಶನ್ 0.65 ಬರುತ್ತೆ. 15 ಇಂಟು 0.65 ಅಂದ್ರೆ ಈಕ್ವಲ್ಸ್ 9.75% ನಿಮ್ಗೆ ಬರುತ್ತೆ ಕಾಸ್ಟ್ ಆಫ್ ಡೆಟ್. ನೌ ವಿ ಕ್ಯಾನ್ ಅಪ್ಲೈ ಫಾರ್ ದಿಸ್ ಫಾರ್ಮುಲಾ. WACC ಈಕ್ವಿಟಿ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ, ಡೆಟ್ ಅಂಡ್ ಈಕ್ವಿಟಿ ರೇಷಿಯೋ ಕೊಟ್ಟಿದ್ದಾನೆ. ಡೆಟ್ ಅಂಡ್ ಈಕ್ವಿಟಿ, ಡೆಟ್ ಅಂದ್ರೆ ಫಸ್ಟ್ ಡೆಟ್ ಬರುತ್ತೆ, ಈಕ್ವಿಟಿನ ನೆಕ್ಸ್ಟ್ ಒನ್ ಬರೋದು. ಡೆಟ್ 1.5, ಈಕ್ವಿಟಿ ಬಂದು 1 ಕೊಟ್ಟಿದ್ದಾನೆ. ಡೆಟ್ 1 ಡಿವೈಡ್ ಬೈ ಡೆಟ್ ಡಿ ಪ್ಲಸ್ ಇ ಅಂದ್ರೆ ಡೆಟ್ 1 ಪ್ಲಸ್ 1.5 ಈಕ್ವಿಟಿ 1.5 ಇಂಟು ಕಾಸ್ಟ್ ಆಫ್ ಈಕ್ವಿಟಿ ಇವಾಗ ತಾನೇ ಫೈಂಡ್ ಔಟ್ ಮಾಡಿದ ಎಷ್ಟು 20.75 ಪ್ಲಸ್ ಅಗೇನ್ ನೆಕ್ಸ್ಟ್ ಏನ್ ಬಂದಿದೆ ಡೆಟ್ ಡಿವೈಡ್ ಬೈ ಈಕ್ವಿಟಿ. ಡೆಟ್ ಎಷ್ಟು 1.5 ಡಿವೈಡೆಡ್ ಬೈ
again debt 1.5 into plus ಫಾರ್ಮುಲಾ ನೋಡ್ಕೊಡ್ರಿ ಪ್ಲಸ್ ಡೆಟ್ 1 ಇದೆ ಈಕ್ವಿಟಿ ಪ್ಲಸ್ ಡೆಟ್ ಈಕ್ವಿಟಿ ಬಂದು 1 ಇದೆ ನಾವು we can multiplication is to cost of debt ಎಷ್ಟು ಇಲ್ಲೇ ಫೈಂಡ್ ಔಟ್ ಮಾಡೋದು 9.75 now we can simplify ಮಾಡಿದ್ರೆ ನಿಮಗೆ ಇದು ಸಿಂಪ್ಲಿಫೈ ಮಾಡಿದ್ರೆ 8.3 ಬರುತ್ತೆ ಪ್ಲಸ್ 5.85 ಬರುತ್ತೆ now WACC will be 14.15% ಬರುತ್ತೆ ರೌಂಡ್ ಆಫ್ ಮಾಡ್ಕೊಡ್ರಿ ಆರ್ 14%. ನಾವು ಫೈಂಡ್ ಔಟ್ ಮಾಡ್ಬೇಕಂತ ಲಾಸ್ಟ್ ಬೇಕಾಗುತ್ತೆ 14% ನಿಯರೆಸ್ಟ್ ತಗೋಣ ನಾವು ಸೇಮ್ ಆಸ್ ಇಟ್ ಈಸ್ ನೀವು ಏನಿರುತ್ತೆ ಇದನ್ನ ಸೇಮ್ ಆಸ್ ಇಟ್ ಈಸ್ ಯು ಕ್ಯಾನ್ ಅಪ್ಲೈ ಫಾರ್ ದಿ ಸ್ಟೇಬಲ್ ಗ್ರೋತ್ ಪೀರಿಯಡ್ ಆಲ್ಸೋ ಸ್ಟೇಬಲ್ ಗ್ರೋತ್ ಏನೇನು ಕೊಟ್ಟಿದ್ದಾನೆ ಆಸ್ ಇಟ್ ಈಸ್ ನೋಡ್ತಾ ಹೋಗ್ರಿ ಅದನ್ನ ಅಪ್ಲೈ ಮಾಡ್ತಾ ಹೋಗೋಣ ಫಸ್ಟ್ ಒನ್ ನಿಮಗೆ ಸೇಮ್ ಆಸ್ ಇಟ್ ಈಸ್ ಯು ಕ್ಯಾನ್ ಫೈಂಡ್ ಔಟ್ ದ ಕಾಸ್ಟ್ ಆಫ್ ಡೆಟ್ ಅಂಡ್ ಕಾಸ್ಟ್ ಆಫ್ ಈಕ್ವಿಟಿ ಫಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ ಫೈಂಡ್ ಔಟ್ ಮಾಡೋಣ ಕಾಸ್ಟ್ ಆಫ್ ಈಕ್ವಿಟಿಗೆ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತು ಕಾಸ್ಟ್ ಆಫ್ ಈಕ್ವಿಟಿ ರಿಸ್ಕ್ ಫ್ರೀ ರೇಟ್ ಎಷ್ಟು ಕೊಟ್ಟಿದ್ದಾನೆ ಇದಕ್ಕೆ ನೋಡ್ರಿ ಇವಾಗ ಸ್ಟೇಬಲ್ ಗ್ರೋತ್ ನೋಡ್ಬೇಕು ರಿಸ್ಕ್ ಫ್ರೀ ರೇಟ್ ಬಂದು ಮಾರ್ಕೆಟ್ ರಿಸ್ಕ್ ಫ್ರೀ ರೇಟ್ 6% ಕೊಟ್ಟಿದ್ದಾನೆ ಬೀಟಾ ಬಂದು 1 ಕೊಟ್ಟಿದ್ದಾನೆ ಸಾರಿ ರಿಸ್ಕ್ ಫ್ರೀ ರೇಟ್ 12 ಮಾರ್ಕೆಟ್ ರಿಸ್ಕ್ ಫ್ರೀ ಪ್ರೀಮಿಯಂ ಬಂದು 6% ಕೊಟ್ಟಿದ್ದಾನೆ now we can apply for the formula KE risk free rate ಬಂದು 12 ಆಲ್ರೆಡಿ ನೋಡಿದ್ರು ಅಂಡ್ ಪ್ಲಸ್ ಬೀಟಾ ಬಂದು 1 ಕೊಟ್ಟಿದ್ದಾನೆ ಪ್ರಾಬ್ಲಮ್ ಆಲ್ರೆಡಿ ಶೋ ಮಾಡಿದೆ ಅಂಡ್ ಮಾರ್ಕೆಟ್ ರಿಸ್ಕ್ ಪ್ರೀಮಿಯಂ 6 ಕೊಟ್ಟಿದ್ದಾನೆ ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಸ್ಟೇಬಲ್ ಗ್ರೋತ್ ಫೈಂಡ್ ಔಟ್ ಮಾಡಿದ್ರೆ 18% ಸಿಗುತ್ತೆ ನಾವು ಸೇಮ್ ಆಸ್ ಇಟ್ ಇಸ್ ಕಾಸ್ಟ್ ಆಫ್ ಡೆಟ್ ಫೈಂಡ್ ಔಟ್ ಮಾಡೋಣ ಕಾಸ್ಟ್ ಆಫ್ ಡೆಟ್ ಬೇಕಂದ್ರೆ ನಿಮಗೆ ಫಾರ್ಮುಲಾ ಏನು KD into 1 minus T ಕಾಸ್ಟ್ ಆಫ್ ಡೆಟ್ 14 ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಸಿ ಇಯರ್ ಕಾಸ್ಟ್ ಆಫ್ ಡೆಟ್ 14% ಫ್ರೀ ಟ್ಯಾಕ್ಸ್ 14% ಕೊಟ್ಟಿದ್ದಾನೆ 14 into 1 minus T 1 is common T ಅಂದ್ರೆ tax rate 0.35 bracket close new equals and then 9.1% will be cost of debt ನಿಮಗೆ ಕಾಸ್ಟ್ ಆಫ್ ಡೆಟ್ ಸಿಕ್ತು ನಾವು ವಿ ಕ್ಯಾನ್ ಅಪ್ಲೈ ಫಾರ್ ದ ಫಾರ್ಮುಲಾ WACC ಗೆ ಅಪ್ಲೈ ಮಾಡಬಹುದು WACC ಸೇಮ್ ಇಯರ್ ಈಕ್ವಿಟಿ 1 ಇದೆ 1 divided by 1 plus 1.1 ನಿಮ್ಗೆ ಇಲ್ಲಿ ಇದು ಮ್ಯಾಟರ್ ಆಗುತ್ತೆ ಕಾಸ್ಟ್ ಆಫ್ ಇಲ್ಲಿ ನೋಡಿ ಡೆಟ್ ಈಕ್ವಿಟಿ ರೇಷಿಯೋ ಎಷ್ಟಿದೆ 1:1 ಇಲ್ಲಿ ಬಂದಿರೋದು ಸಾರಿ ಇದು 1:1 ಅಲ್ಲ ಇದು ಅಷ್ಟೇ ಕೇರ್ಫುಲ್ ಆಗಿರಿ 1.1 ಇದು 1:1 ಆಗಿದೆ 1:1 ತಗೊಳ್ತಿದ್ವಿ ಇದು 1.1 ಅಂತ ಅಷ್ಟೇ ಕೊಟ್ಟಿದ್ದಾನೆ 1.1 ಅಂದ್ರೆ ಡೆಟ್ ಈಕ್ವಿಟಿ ರೇಷಿಯೋ ಡೆಟ್ ಬಂದು 1.1 ಅಂತೆ ಇನ್ನೊಂದು ಏನು ಕೊಟ್ಟಿಲ್ಲ ಅಂದ್ರೆ ಇಷ್ಟು 1 ಬರುತ್ತೆ 1.1:1 ಆಗುತ್ತೆ ನಾವು 1 divided by 1 plus 1.1 into ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಫೈಂಡ್ ಮಾಡಿದೆ 18% ಬಂತು 18% plus now same as it is 1.1 divided by 1.1 plus 1 into cost of debt to find out ಮಾಡಿದ್ದು 9.1% 9.1 ಬಂದ್ರೆ ನಿಮಗೆ ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ WACC ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 8.75 ಸಿಗುತ್ತೆ ಪ್ಲಸ್ 4.77 ಟೋಟಲ್ ಓವರ್ ಆಲ್ ಬಂದು 13.34 ಸಿಗುತ್ತೆ ನಮಗೆ 13.34% ಆರ್ 13% ಮಾಡ್ಕೊಡ್ರಿ ನಾವು ಇದು ಕಾಸ್ಟ್ ಆಫ್ WACC ಆಯ್ತು ನಾವು ವಿ ಕ್ಯಾನ್ ಗೋ ಫಾರ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಓಕೆ ದಿಸ್ ಇಸ್ ದ ಫಾರ್ಮೆಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಮತ್ತೆ ಅಗೇನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ನಾನು ಡಿಪ್ರಿಸಿಯೇಷನ್ ಗ್ರೋತ್ ರೇಟ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಗ್ರೋತ್ ಆಗುತ್ತೆ ಎಲ್ಲ ಬರ್ಕೊಂಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ ನಾವು ಫಸ್ಟ್ ಬೇಸ್ ಇಯರ್ ತಗೊಳ್ಳೋಣ 1 to 4 ಇಯರ್ಸ್ ಹೇಳಿದಾನೆ ಸಿ ಕ್ವಶನ್ ನೋಡ್ರಿ ಫಸ್ಟ್ 4 ಇಯರ್ಸ್ ಹೇಳಿದಾನೆ ಲೆಂತ್ ಆಫ್ ದ ಹೈ ಗ್ರೋತ್ ಪೀರಿಯಡ್ ವಿಲ್ ಬಿ 4 ಇಯರ್ಸ್ ಬಟ್ ಸ್ಟೇಬಲ್ ಗ್ರೋತ್ ಏನು ಹೇಳಿಲ್ಲ ಲಾಸ್ಟ್ 1 ಇಯರ್ಗೆ ನಾನು ಲಾಸ್ಟ್ ಫೈನಲಿ ಫೈಂಡ್ ಔಟ್ ಮಾಡೋಣ ಈ 4 ಇಯರ್ಸ್ಗೆ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಬೋಣ 4 ಇಯರ್ಸ್ಗೆ ಫಸ್ಟ್ ಗ್ರೋತ್ ರೇಟ್ ನಿಮ್ಗೆ ಎಷ್ಟು ಕೊಟ್ಟಿದ್ದಾನೆ ಗ್ರೋತ್ ರೇಟ್ ನೋಡ್ಕೊಡ್ರಿ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಗ್ರೋತ್ ರೇಟ್ ಎಷ್ಟು ಕೊಟ್ಟಿದ್ದಾನೆ ದ ಗ್ರೋತ್ ರೇಟ್ ಆಫ್ ರೆವಿನ್ಯೂ ಡಿಪ್ರಿಸಿಯೇಷನ್ ಅಂಡ್ EBIT ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿಲ್ ಬಿ 20% ಅಂತ ಕೊಟ್ಟಿದ್ದಾನೆ ಇಲ್ಲೇ ಇದೆ ಸಿ 20% now same as it is you can write 20% ಅಂದ್ರೆ 0.20 ಬರುತ್ತೆ 0.20 same as it is for all the years ನಾನು ಬೇಸ್ ಇಯರ್ ತಗೊಳ್ತಾ ಇದ್ದೀನಿ ಓಕೆ ಬಿಕಾಸ್ ನಾವು ಫೈಂಡ್ ಔಟ್ ಮಾಡಕ್ಕೆ ಈಸಿ ಆಗುತ್ತೆ ಯು ಕ್ಯಾನ್ ರಿಮೂವ್ ಇಟ್ ದಿಸ್ ಒನ್ ನಾವು ನೆಕ್ಸ್ಟ್ ಒನ್ ರೆವಿನ್ಯೂ ಎಷ್ಟು ಕೊಡಿದಾನೆ ಪ್ರಾಬ್ಲಮ್ ಅಲ್ಲಿ ನೋಡ್ರಿ ಬೇಸ್ ಇಯರ್ ರೆವಿನ್ಯೂ 3200 ಬೇಸ್ ಇಯರ್
3200. ಓಕೆ, ನಿಮ್ಗೆ ರೆವಿನ್ಯೂ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಕ್ ಹೇಳಿದ್ರೆ ಪ್ರಾಬ್ಲಮ್ ನೋಡಿ. ಇದು ಬೇಸ್ ಇಯರ್ ಡೇಟಾ. ಓಕೆ, ರೆವಿನ್ಯೂ ಎಷ್ಟು ಪರ್ಸೆಂಟ್, ರೆವಿನ್ಯೂ, ಡಿಪ್ರಿಸಿಯೇಷನ್, ಇಬಿಐಟಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿಲ್ ಬಿ 20% ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ. ರೆವಿನ್ಯೂ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲದು 20% ಇನ್ಕ್ರೀಸ್ ಮಾಡ್ಬೇಕಂತೆ. ನಾವು 3000 ಕ್ಯಾಲ್ಕುಲೇಟರ್ ತಗೊಳ್ರಿ. 3200 ಪ್ಲಸ್ 20% ಇನ್ಕ್ರೀಸ್ ಮಾಡಿದ್ರೆ 3840. ಅಗೇನ್ 3840 ಪ್ಲಸ್ 20% 4608 ಪ್ಲಸ್ 20% 4608 ಪ್ಲಸ್ 20% ಅಂದ್ರೆ 5529.60 ಸಿಗುತ್ತೆ. ಅಗೇನ್ 20% 5529 ಪ್ಲಸ್ 60 ಪ್ಲಸ್ 20% 6635.52 ಸಿಗುತ್ತೆ. ಸೇಮ್ ನೀವು 20% ಇನ್ಕ್ರೀಸ್ ಮಾಡ್ತಾ ಬಂದಿಲ್ಲ, ಏನ್ ಕೊಟ್ಟಿರ್ತಾನೆ ಅದನ್ನ ಇನ್ಕ್ರೀಸ್ ಮಾಡ್ತಾ ಬರ್ತೀರಾ ಅಷ್ಟೇ. ನೆಕ್ಸ್ಟ್ ಇಬಿಐಟಿ ನಮಗೆ ಪ್ರಾಬ್ಲಮ್ ಅಲ್ಲ, ಅದು ಕೂಡ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾನೆ. ಇಬಿಐಟಿ ನೋಡ್ರಿ ಎಷ್ಟು ಕೊಟ್ಟಿದ್ದಾನೆ, ಬೇಸ್ ಇಯರ್ಗೆ 480 ಕೊಟ್ಟಿದ್ದಾನೆ. ಅದು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಬೇಕಂತ ಇಬಿಐಟಿ, ಅದು ಕೂಡ 20% ಹೇಳಿದಾನೆ. 480 ಬೇಸ್ ಇಯರ್ ಸೇಮ್ ಆಸ್ ಇಟ್ ಇಸ್ 20% ಇನ್ಕ್ರೀಸ್ ಮಾಡ್ತಾ ಬಂದು 576 ಬರುತ್ತೆ. ಅಂಡ್ 691.20, 829.44, 995.33. These are all the EBIT values. Now you can find out EBIT 1 minus tax rate. Tax rate will be 35%, not for 30%. Sorry, 35% ಕೊಡಿದ್ದಾನೆ ಟ್ಯಾಕ್ಸ್. ಇಲ್ಲೇ ಕೊಡಿದ್ದಾನೆ 35%. ನಾವು ವ್ಯಾಲ್ಯೂ ಆಫ್ ದ ಫರ್ಮ್ಗೆ ನೀವು 35% ಅಂದ್ರೆ ಇಲ್ಲಿ 1 ಮೈನಸ್ ಟ್ಯಾಕ್ಸ್ ರೇಟ್ ಅಂದ್ರೆ 1 ಮೈನಸ್ ಟ್ಯಾಕ್ಸ್ 0.35 ತಗೊಂಡ್ರೆ 0.65 ಬರುತ್ತೆ. EBIT ಜೊತೆ 0.65 ನ ಮಲ್ಟಿಪ್ಲೈ ಮಾಡ್ತಾ ಬಂದೆ. ಇದು ನಿಮಗೆ ಬೇಸ್ ಇಯರ್ ತಗೊಳ್ಬೇಕಂದ್ರೆ 480 into 0.65 ಮಾಡಿದ್ರೆ, ಆರ್ ಅದರ್ವೈಸ್ 1 ಮೈನಸ್ ಟಿ ಮಾಡೋದಂದ್ರೆ ಡಿಫಿಕಲ್ಟ್ ಆಗುತ್ತೆ. 1 ಮೈನಸ್ ಟಿ ಅಂದ್ರೆ 1 ನಲ್ಲಿ ಟ್ಯಾಕ್ಸ್ ನ ಮೈನಸ್ ಮಾಡಿದ್ರೆ 0.35 ಅಂದ್ರೆ 0.65 ಇರುತ್ತೆ. 480 into 0.65 ತಗೊಂಡ್ರೆ 312 ಬರುತ್ತೆ. ಸೇಮ್ ಆಸ್ ಇಟ್ ಈಸ್ ಫಾರ್ 576 into EBIT into 1 minus t ಅಂದ್ರೆ 0.65. 576 into 0.65 ಅಂದ್ರೆ 374.40. ಸೇಮ್ ಆಸ್ ಇಟ್ ಈಸ್ 691.20 into 0.65 ಅಂದ್ರೆ 449.28. Next same as it is 539.136. Next 995 ಗೆ ಮೈನಸ್ ಮಾಡ್ರಿ 646.97. These are all EBIT values. Now capital expenditure same. Capital expenditure ಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಕ್ಕೆ ನಾನು ತಗೊಂಡಿದ್ದೀನಿ 20% ಹೇಳಿದ್ದಾನೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಸ್ ಇಯರ್ ಎಷ್ಟು ಹೇಳಿದ್ದಾನೆ ಫಸ್ಟ್ ನೋಡ್ಕೊಡ್ರಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 400 ಹೇಳಿದ್ದಾನೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಿಲ್ ಬಿ 400 ಪ್ಲಸ್ 20%, 20% ಅಲ್ಲ 480, 576, 691.20 plus 829.44. These are all the values. Next coming to the depreciation. Now depreciation problem ಅಲ್ಲಿ ಎಷ್ಟು ಹೇಳಿದಾನೆ ನೋಡ್ಕೊಡ್ರಿ. ಕ್ವಶನ್ ಅಲ್ಲಿ depreciation 240 ಹೇಳಿದಾನೆ. ಓಕೆ, ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಕ್ಕೆ ಹೇಳಿದಾನೆ, ಅದು ಕೂಡ 20%. ಡಿಪ್ರಿಸಿಯೇಷನ್ ಫಸ್ಟ್ ಬೇಸ್ ಇಯರ್ ಬಂದು 240 ಪ್ಲಸ್ 20% ಇನ್ಕ್ರೀಸ್ ಮಾಡ್ತಾ ಹೋಗ್ರಿ 288. ಸೇಮ್ ಆಸ್ ಇಟ್ ಇಸ್ ಎಲ್ಲ ಅವಾಗಲೇ ಮಾಡೋದಂಗೆ 345.60 ಪ್ಲಸ್ 414.72, 497.66. Okay, these are all the depreciation values. Now CE minus D ಇದು ಬಂದು ನಿಮಗೆ 8 ಈಕ್ವಲ್ಸ್ ಅಂದ್ರೆ 6 minus 7 ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿ 400 minus 240 ಮೈನಸ್ ಮಾಡ್ತಾ ಬಂದು 192. ನೆಕ್ಸ್ಟ್ 480 minus 282, 230.40. ನೆಕ್ಸ್ಟ್ 576 minus 345, 276.48. ನೆಕ್ಸ್ಟ್ 691 minus 414, 276. Sorry, one second, sorry, ಇದು ಬೇಸ್ ಇಯರ್ ಹಾಕೋಣ. ಓಕೆ, ನೆಕ್ಸ್ಟ್ ಇಯರ್ ಬಂದು 331.78 ಬರುತ್ತೆ. ನೆಕ್ಸ್ಟ್ ಸೇಮ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಟ್ 25%. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್ ಅಲ್ಲಿ ಕೊಡಿದ್ದಾನೆ ನೋಡ್ರಿ. ಸಿ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದ ಪರ್ಸೆಂಟೇಜ್ ಆಫ್ ರೆವಿನ್ಯೂ 25%. ಕೇರ್ಫುಲ್ ಆಗಿರಿ, ವರ್ಕಿಂಗ್ ಕ್ಯಾಪಿಟಲ್ ಯಾವ್ದ್ರ ಮೇಲೆ ಹೇಳ್ತಿದ್ದಾನೆ, ರೆವಿನ್ಯೂ ಮೇಲೆ 25% ಅಂತ. ಓಕೆ, ರೆವಿನ್ಯೂ ಮೇಲೆ 25%. ರೆವಿನ್ಯೂ ಎಷ್ಟು 3840 into 25%. ಓಕೆ, 25% ಅಂದ್ರೆ ನಿಮಗೆ 960 ಸಿಗುತ್ತೆ. ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ 4608 into 25%. ಓಕೆ, ನಿಮ್ಗೆ ರೆವಿನ್ಯೂ ಮೇಲೆ ಕೊಡ್ಬೇಕಾಗುತ್ತೆ ಇದು 1152. ನೆಕ್ಸ್ಟ್ 5529 into 25% ಅಂದ್ರೆ 1300.
382.30. Next 6335.52 into 25% ಅಂದ್ರೆ 1658.88 ಸಿಗುತ್ತೆ. ನಾವು ನಿಮಗೆ net working capital ಆಯ್ತು. Now changes in net working capital, this is also important. Changes in net working capital ಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನೀವು ಮೈನಸ್ ಮಾಡ್ತಾ ಬರಬೇಕಾಗತ್ತೆ. ನಿಮಗೆ ಬೇಸ್ ಇಯರ್ ಇದು ಎಷ್ಟಿತ್ತು ಫೈಂಡ್ ಔಟ್ ಮಾಡ್ಕೊಂಡ್ಬಿಡಿ. ಫಸ್ಟ್ 400 ಬೇಸ್ ಇಯರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. 400 ಮೈನಸ್ 240 160 ಸಿಗುತ್ತೆ. ಸಾರಿ, ಇದಕ್ಕೆ 160. ನಾವು ಇದು ಬೇಕಂದ್ರೆ 25% ಅಂದ್ರೆ 3200 into 25% 800 ಸಿಗುತ್ತೆ ನಿಮಗೆ. ಓಕೆ, ಇದು 800. ನಾವು ಚೇಂಜಸ್ ಇನ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಗೆ ಈಸಿ. ಇವಾಗ ನಾವು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನಿಮಗೆ ಅಂದ್ರೆ ಇವೆರಡು ಡಿಫರೆನ್ಸ್ ಏನಿದೆ, 960 ಮೈನಸ್ 800 ಬರುತ್ತೆ 160. ನಾವು ಅಗೇನ್ 1152 ಮೈನಸ್ 960 192. ನಾವು 1382 minus 1152 230.30. next 1658 minus 1382 276.58. ಇದು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅಂದ್ರೆ ಇವೆರಡು ಮಧ್ಯೆ ಡಿಫರೆನ್ಸ್ ಏನಿರುತ್ತೆ ಅದು ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ದಿ FCF, ಫ್ರೀ ಕ್ಯಾಶ್ ಫ್ಲೋ. ಫ್ರೀ ಕ್ಯಾಶ್ ಫ್ಲೋ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? 11 equals 5 ಅಂದ್ರೆ EBIT ಮೈನಸ್ ಟ್ಯಾಕ್ಸ್ ಮಾಡಿರೋದು 5 minus 8. ಓಕೆ, ದಿಸ್ ಒನ್ ಅಂಡ್ ಮೈನಸ್ 10 ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇದಿಷ್ಟು ಮೈನಸ್ ಮಾಡ್ತಾ ಬರ್ಬೇಕಾಗತ್ತೆ. ನಿಮ್ಗೆ ಅವಾಗ FCFF ಸಿಗುತ್ತೆ. ಫಸ್ಟ್ ಒನ್ 374.4 ಮೈನಸ್ 8 192 ಮೈನಸ್ 160 ಮಾಡಿದ್ರೆ 22.40 ಸಿಗುತ್ತೆ. ಸೇಮ್ ಆಸ್ ಇಟ್ ಇಸ್ ನೆಕ್ಸ್ಟ್ ಒನ್ಗೆ 449 ಮೈನಸ್ 230 ಮೈನಸ್ 192 26.90 ಸಿಗುತ್ತೆ. ಸೇಮ್ ಆಸ್ ಇಟ್ ಇಸ್ ನೆಕ್ಸ್ಟ್ ಒನ್ಗೆ 32.60. ನೆಕ್ಸ್ಟ್ ಒನ್ 38.20. ಓಕೆ, ಇದು ನಿಮಗೆ ಫ್ರೀ ಕ್ಯಾಶ್ ಫ್ಲೋ ಸಿಕ್ತು. ನಾವು WSCC ಎಷ್ಟು ಫೈಂಡ್ ಔಟ್ ಮಾಡಿದ್ದು, ಇದೇ ವ್ಯಾಲ್ಯೂಗೋಸ್ಕರ WSCC ಫೈಂಡ್ ಔಟ್ ಮಾಡಿದ್ವಿ. WSCC ಫಾರ್ ಐ ಗ್ರೋತ್ ಪೀರಿಯಡ್ ಎಷ್ಟು 14.15 14% ತಗೊಂಡಿದೀವಿ ನಾವು. ಇಲ್ಲಿ WSCC ಬಂದು 14% ಸಿಗುತ್ತೆ. 14 ಅಂದ್ರೆ ಕನ್ವರ್ಟ್ ಮಾಡಿದ್ರೆ 0.14 0.14 0.14 0.14. ನಾವು ಡಿಸ್ಕೌಂಟೆಡ್ ಫ್ಯಾಕ್ಟರ್ 0.14 ಗೆ ನೀವು ಕ್ಯಾಲ್ಕುಲೇಟರ್ ತಗೊಂಡು 1 divided by 1.14 ಈಕ್ವಲ್ಸ್ ಮಾಡ್ತಾ ಹೋದ್ರೆ ವ್ಯಾಲ್ಯೂ ಸಿಗುತ್ತೆ. ದಟ್ ಮೀನ್ಸ್ 1 divided by 1.14 ಮಾಡ್ಕೊಂಡು ಈಕ್ವಲ್ಸ್ ಪ್ರೆಸ್ ಮಾಡ್ತಾ ಹೋದ್ರೆ ವಿಲ್ ಗೆಟ್ ದ ವ್ಯಾಲ್ಯೂಸ್. ನಿಮಗೆ ಕ್ಯಾಲ್ಕುಲೇಟರ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಓಕೆ, 14% ಗೆ ನಿಮ್ಗೆ ಇಲ್ಲ ಡಿಸ್ಕೌಂಟೆಡ್ ಟೇಬಲ್ ತಗೊಂಡು ಸಿಗುತ್ತೆ. ಇಟ್ ವಿಲ್ ಬಿ ಬೆಟರ್, ನೀವು ಕ್ಯಾಲ್ಕುಲೇಟರ್ ಫೈಂಡ್ ಔಟ್ ಮಾಡ್ಕೊಬಹುದು ನೀವು. ಅರ್ಥ ಆಯ್ತಲ್ಲ? ಅದು 1 divided by 1.14 ಈಕ್ವಲ್ಸ್ ಮಾಡ್ತಾ ಹೋದ್ರೆ ಫಸ್ಟ್ ಒನ್ 0.877. ಡಿಜಿಟಲ್ ಚೇಂಜ್ ಆಗುತ್ತೆ, ಬಟ್ ನಿಮ್ ವ್ಯಾಲ್ಯೂಸ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಓಕೆ, ನಿಮ್ ವ್ಯಾಲ್ಯೂಸ್ ಕೂಡ ಡಿಜಿಟ್ ಎಷ್ಟು ತಗೊಳ್ತೀರಾ ಅದ್ರ ಮೇಲೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಕ್ವಲ್ಸ್ ಪ್ರೆಸ್ ಮಾಡಿದ್ರೆ 675. ನೆಕ್ಸ್ಟ್ ಅಗೇನ್ ಈಕ್ವಲ್ಸ್ 0.592. ಓಕೆ, ನಾವು ಡಿಸ್ಕೌಂಟೆಡ್ FCF ಗೆ ಏನಿಲ್ಲ, ಇವೆರಡು ಮಲ್ಟಿಪ್ಲೈ ಮಾಡ್ತಾ ಬಂದ್ರೆ ಅಷ್ಟೇ. ಓಕೆ, ನಿಮ್ಗೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ನೋಡ್ರಿ. 14% ಗೆ 22.4 into 0.877 19.64. next one same 26.90 into 0.769 20.61. next again same 21.91. again same 22.48. these are all the discounted factors. now nimge istu madidaytu. now we can go through the ಟರ್ಮಿನಲ್ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ. ನಿಮ್ಗೆ ಇದು ಏನು ಫ್ರೀ ಕ್ಯಾಶ್ ಫ್ಲೋ ಆಯ್ತು. ಓಕೆ, ಇದು ಟೋಟಲ್ ಮಾಡ್ಕೊಂಡ್ಬಿಡ್ರಿ, ಇಟ್ ವಿಲ್ ಬಿ ಬೆಟರ್. ಯಾಕೆಂದ್ರೆ ನಿಮ್ಗೆ ಟೋಟಲ್ ಇದ್ದಾಗ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು. ಸಮ್ ಈಕ್ವಲ್ಸ್ ಓಕೆ 84.64 ಬರುತ್ತೆ. ಅದು ಹಂಗೆ ಇರಲಿ ಟೋಟಲ್. ನೆಕ್ಸ್ಟ್ ಇವಾಗ ಫಸ್ಟ್ ಏನಂದ್ರೆ ನಿಮಗೆ ಟರ್ಮಿನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸ್ಟೆಪ್ 2 ಸ್ಟೆಪ್ 1 ಬಂದು WSCC ಆಯ್ತು, ಸ್ಟೆಪ್ 2 ಬಂದು ಫ್ರೀ ಕ್ಯಾಶ್ ಫ್ಲೋ ಆಯ್ತು. from the next terminal value of the calculation after 4 years growth rate ಎಷ್ಟು ಹೇಳಿದೆ ನೋಡ್ರಿ. after 4 years ಓಕೆ, ಇದು ಎಷ್ಟು ಪರ್ಸೆಂಟ್ ಗ್ರೋತ್ ಇದ್ದು 20% ಇಲ್ಲಿದೆ ನೋಡ್ರಿ. ಇದು 4 ಇಯರ್ ಆಯ್ತು. ನೆಕ್ಸ್ಟ್ 5th ಇಯರ್ ಗೆ ಸ್ಟೇಬಲ್ ಗ್ರೋತ್ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ವಿಲ್ ಬಿ 10% ಅಂತ ಹೇಳ್ತಿದ್ದಾನೆ. ಓಕೆ, ನಾವು ಇವಾಗ ಸ್ಟೇಬಲ್ ಗ್ರೋತ್ ಫೈಂಡ್ ಔಟ್ ಮಾಡ್ತೀವಿ ಫಸ್ಟ್ ವ್ಯಾಲ್ಯೂನ. ಆಮೇಲೆ ಇದು ಬಂದಿರೋ ವ್ಯಾಲ್ಯೂ ಏನಿದೆ ಇದನ್ನ ಟೋಟಲ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್.
ಫಸ್ಟ್ 10% ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದಾನೆ. ಓಕೆ, ಆಫ್ಟರ್ 4 years ಗ್ರೋತ್ ವಿಲ್ ಬಿ ಸ್ಟೆಬಿಲೈಸ್ ಅಟ್ 10%. ಹೆಂಗ್ ಗೊತ್ತಾಯ್ತು ಸ್ಟೆಬಿಲೈಸ್ ನಮಗೆ ಅಂತ ಕೇಳಿದ್ರೆ, ಸ್ಟೆಬಿಲೈಸ್ ಅಟ್ ಲೋಯರ್ ಲೆವೆಲ್ ಇದೆ. ಸ್ಟೆಬಿಲೈಸ್ ಆಫ್ ದ ಗ್ರೋತ್ ರೇಟ್ ವಿಲ್ ಬಿ ಫಾಲ್ ಅಂಡ್ ಸ್ಟೆಬಿಲೈಸ್ ಫಾರ್ ದ ಲೋಯರ್ ಲೆವೆಲ್ ಆಫ್ಟರ್ 4 years ಆದ್ಮೇಲೆ ದೇರ್ ಆಫ್ಟರ್ ಸ್ಟೆಬಿಲೈಸ್ 10% ಇರುತ್ತಂತೆ. ಓಕೆ, now first we can find out the TV FCF5 divided by WACC into stable ಮೈನಸ್ ಗ್ರೋತ್ ರೇಟ್. ಓಕೆ, ಮೈನಸ್ ಗ್ರೋತ್ ರೇಟ್ ನಮ್ಗೆ ಅದಕ್ಕಿಂತ ಮುಂಚೆ FCF5 ಬೇಕು. ನಮ್ಗೆ ಇಲ್ಲಿ ಗೊತ್ತಿರೋದು 4 year ಅಷ್ಟೇ FCFF. ಓಕೆ, ಟರ್ಮಿನಲ್ ವ್ಯಾಲ್ಯೂ ಫೈಂಡ್ ಔಟ್ ಬೇಕಂದ್ರೆ FCF5 ಬೇಕು. ಅದಕ್ಕೆ ಫಾರ್ಮುಲಾ FCF5 ಈಕ್ವಲ್ಸ್ FCF4 ಇಂಟು 1 ಪ್ಲಸ್ ಗ್ರೋತ್ ರೇಟ್. FCF 4 ಎಷ್ಟಿದೆ ನೋಡ್ಕೊಡ್ರಿ ನಿಮ್ಗೆ 38.20. ಕರೆಕ್ಟ್, 38.20 ಇಂಟು, ಬಿಕಾಸ್ ಅದೇ ವ್ಯಾಲ್ಯೂ ಬೇಸ್ ತಗೊಳ್ತೀವಿ ನಾವು, ಇಂಟು 1.1 ಬಂದು ಪ್ಲಸ್ ಗ್ರೋತ್ ರೇಟ್ ಎಷ್ಟು ಪರ್ಸೆಂಟ್ ಹೇಳ್ತಾರೆ. ಗ್ರೋತ್ ರೇಟ್ ಎಷ್ಟು ಪರ್ಸೆಂಟ್ ಗ್ರೋತ್ ಆಗ್ತಿರೋದು 10% ಅಂತೆ. ಅಂದ್ರೆ 1 ಪ್ಲಸ್ ಗ್ರೋತ್ ರೇಟ್ ಅಂದ್ರೆ 1.10 ಆಗುತ್ತೆ. ದಟ್ ಮೀನ್ಸ್ ಈಕ್ವಲ್ಸ್ ನಿಮಗೆ 41.80 ಸಿಗುತ್ತೆ. ದಿಸ್ ಈಸ್ ಫಾರ್ ದ FCF5 ಆಯ್ತು. ನೌ ಯು ಕ್ಯಾನ್ ಅಪ್ಲೈ ಫಾರ್ ದ ಫಾರ್ಮುಲಾ 41.80. ಇವಾಗ ಫೈಂಡ್ ಔಟ್ ಮಾಡಿದ್ದು ದಿಸ್ ವ್ಯಾಲ್ಯೂ ಅಂಡ್ ಡಿವೈಡೆಡ್ ಬೈ WACC. ನಿಮ್ WACC ಎಷ್ಟು ಬಂದಿತ್ತು ನೋಡ್ಕೊಡ್ರಿ. ಸ್ಟೇಬಲ್ ಗ್ರೋತ್ ಗೆ, ನಾಟ್ ಫಾರ್ ಹೈ ಗ್ರೋತ್ ಪೀರಿಯಡ್. ಸ್ಟೇಬಲ್ ಗ್ರೋತ್ ಎಷ್ಟು 13%, 13.34 ಅಂತೆ. 13%, ನಾವು 13% ತಗೊಳ್ಳೋಣ. ಸಾರಿ, 13 ಮೈನಸ್ ಸ್ಟೇಬಲ್ ಗ್ರೋತ್ WACC ಆಯ್ತು. ಸ್ಟೇಬಲ್ ಗ್ರೋತ್ ಎಷ್ಟು ಕೊಟ್ಟಿದ್ದಾನೆ ನಿಮ್ಗೆ, ಗ್ರೋತ್ ಎಷ್ಟು ಆಗ್ತಿರೋದು ಸ್ಟೇಬಲ್ ಗ್ರೋತ್ ಅಂದ್ರೆ ಸ್ಟೇಬಲ್ ಗ್ರೋತ್ ಬಂದು ಸ್ಟೆಬಿಲೈಸ್ ಗ್ರೋತ್ 10% ಅಂತ. 10. ನಾವು ನಿಮ್ ಸಿಂಪ್ಲಿಫೈ ಮಾಡಿದ್ರೆ 41.80 ಡಿವೈಡ್ ಬೈ 0. ಓಕೆ, ಸಾರಿ ಮಲ್ಟಿಪ್ಲಿಕೇಶನ್ ಅಲ್ಲ ಇದು, ಮೈನಸ್ 13 ಇಂಟು 10 ಅಂದ್ರೆ 0.10 ಆಗುತ್ತೆ. 10% ಅಲ್ಲ, 13 ಇಂಟು 0.10 ಮಾಡಿದ್ರೆ ನಮಗೆ 1 second. WACC ಬಂದು ಸ್ಟೇಬಲ್. ಓಕೆ, ನೆಕ್ಸ್ಟ್ 0.03 ಸಿಗುತ್ತೆ. ನಾವು ಟೋಟಲ್ ಮಾಡಿದ್ರೆ 1393.33 will be terminal value. Now you can find out for the discounted terminal value. Discounted terminal value ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? PV ಎಷ್ಟು ಬಂತು ನಿಮಗೆ 1393 in divided by ಫಾರ್ಮುಲಾ ಇಲ್ಲೇ ಇದೆ, ಟರ್ಮಿನಲ್ ವ್ಯಾಲ್ಯೂ percent value. 1 second, I'll copy the formula. Yeah, PV of okay 1393.33 ಇವಾಗ ತಾನೇ ಫೈಂಡ್ ಔಟ್ ಮಾಡಿದೋ. ದೆನ್ ನಿಮಗೆ ವ್ಯಾಲ್ಯೂ ಎಷ್ಟು ಬಂತು ಪ್ಲಸ್ ಗ್ರೋತ್ ರೇಟ್ ಅಂದ್ರೆ ಡಿಸ್ಕೌಂಟೆಡ್ ಫ್ಯಾಕ್ಟರ್ ಪ್ಲಸ್ ಗ್ರೋತ್ ರೇಟ್ ಎಷ್ಟಿದೆ ಇಲ್ಲೇ ಇದೆ. FCFF ಅಂದ್ರೆ ಪ್ಲಸ್ ಗ್ರೋತ್ ರೇಟ್ ಅಂದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದು ಅದು ಗ್ರೋತ್ ರೇಟು 10%. ಬಟ್ ಅದೇ PV ಫ್ಯಾಕ್ಟರ್ ಎಷ್ಟಿದೆ ನಮಗೆ ಡಿಸ್ಕೌಂಟೆಡ್ ಫ್ಯಾಕ್ಟರ್ ನೀವು ಇದಕ್ಕೆ ದಿಸ್ ಒನ್ ಫಾರ್ ಹೈ ಗ್ರೋತ್ ಪೀರಿಯಡ್ 14% ಅಂದ್ರೆ 1.144 ಟೈಮ್ಸ್ ಮಾಡಿದ್ರೆ you get an value ಅಂದ್ರೆ 4 years ಅಲ್ಲ ಇರೋದು by 4. ಆರ್ ಇನ್ನೂ ಒಂದು ಮೆಥಡ್ ಇದೆ ನಿಮಗೆ, ಇದು ಮಾಡಿದ್ರೆ ನಿಮಗೆ 1393 ಡಿವೈಡೆಡ್ ಬೈ 1.684 ಸಿಗತ್ತೆ. ನಿಮ್ಗೆ ಇಷ್ಟು ಮಾಡಿದ್ರು 1.684 ಈಕ್ವಲ್ಸ್ ವ್ಯಾಲ್ಯೂ ವಿಲ್ ಬಿ 824.75. ಆರ್ ಇನ್ನೂ ಒಂದು ಮೆಥಡ್ ಅಲ್ಲಿ ಮಾಡ್ಬೋದು ಇದನ್ನ ನೋಡಿ, ತೋರಿಸ್ತೀನಿ. 1393 ಡಿವೈಡೆಡ್ ಬೈ ನಿಮ್ಗೆ ಲಾಸ್ಟ್ ಇಯರ್ ವ್ಯಾಲ್ಯೂಸ್ ಆರ್ ಡಿವೈಡ್ ಬೈ ಮಾಡಬಾರ್ದು ಇಲ್ಲಿ, ಇಂಟು ಲಾಸ್ಟ್ ಇಯರ್ ಡಿಸ್ಕೌಂಟೆಡ್ ಫ್ಯಾಕ್ಟರ್ 14% ಎಷ್ಟು ಕೊಟ್ಟಿದೆ ನೋಡಿ 0.592. ಕರೆಕ್ಟ್, 0.592
592 ನಿಮ್ಗೆ ಇದನ್ನ ಮಾಡಿದ್ರು ಸೇಮ್ ವ್ಯಾಲ್ಯೂ ಬರುತ್ತೆ 824.75 ಇಸ್ ಟರ್ಮಿನಲ್ ವ್ಯಾಲ್ಯೂ. ನಾವು ಇದು ಮತ್ತೆ 824 ಇದನ್ನ ಯಾಕೆ ಫೈಂಡ್ ಔಟ್ ಮಾಡೋದು ಅಂದ್ರೆ ನಾವು ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಬೇಕಲ್ಲ ನಮಗೆ. ಇದು ಓಕೆ ಸ್ಟೇಬಲ್ ಗ್ರೋತಿಗೆ ಆಯ್ತು. ನಾವು ಯು ಕ್ಯಾನ್ ಅಪ್ಲೈ ಫಾರ್ ದ ಎರಡು ಕಂಬೈನ್ ಮಾಡಿದಾಯ್ತು ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್. ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಫಾರ್ಮುಲಾ ಏನು, ಪ್ರೆಸೆಂಟೆಡ್ ವ್ಯಾಲ್ಯೂ ಆಫ್ FCF 5 ಪ್ರೆಸೆಂಟೆಡ್ ವ್ಯಾಲ್ಯೂ ಎಷ್ಟಿದೆ ನೀವು ನೋಡ್ಕೊಡ್ರಿ. ಓಕೆ ನೆಕ್ಸ್ಟ್ FCF ಪ್ಲಸ್ PV ಆಫ್ ಟರ್ಮಿನಲ್ ವ್ಯಾಲ್ಯೂ. ನಿಮಗೆ ನಾವು ಡಿಸ್ಕೌಂಟೆಡ್ FCF ಫೈಂಡ್ ಔಟ್ ಮಾಡಿದ್ವಿ ಇವಾಗ ತಾನೆ. ಎಷ್ಟು ಬಂತು 824.75 ಬಂದಿದೆ. ಅಂಡ್ ಇನ್ನೊಂದು ಬಂದು ನಿಮಗೆ PV ಆಫ್ FCF ಅಂದ್ರೆ ಡಿಸ್ಕೌಂಟೆಡ್ ಫ್ಯಾಕ್ಟರ್ ಟೋಟಲ್ ಎಷ್ಟು ಬಂದಿದೆ ಫೈಂಡ್ ಔಟ್ ಮಾಡಿದೆ 84.64 ಪ್ಲಸ್ 824.75 ಈಕ್ವಲ್ಸ್ ಟೋಟಲ್ ಬಂದು ನಿಮಗೆ 909.75 ಸಿಗುತ್ತೆ. 909.36. This is the total value of the firm. Okay, ನಿಮ್ಗೆ ಇಷ್ಟು ಮಾಡ್ರೆ ಇದು 15 ಮಾರ್ಕ್ಸ್ ಇರುತ್ತೆ. ನೋಡೋದು ದೊಡ್ಡ ಪ್ರಾಬ್ಲಮ್ ಅನ್ಸ್ಬೋದು, ಬಟ್ ಇಟ್ ವಿಲ್ ಬಿ ಈಸಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ ನಿಮ್ಮ ಡೌಟ್ಸ್ನ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾವ್ ಎ ನೈಸ್ ಡೇ.